ನಮಸ್ತೆ ಕರ್ನಾಟಕ ಎಲ್ಲ ಆಟೋ ಡ್ರೈವರ್ಸ್ಗೂ ನಮಸ್ಕಾರಗಳು. ನಾವು ನಮ್ಮ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜಲ್ಲಿ ಒಂದು ವಿಡಿಯೋ ಹಾಕ್ತಿದ್ವಿ, ಪಿಕ್ ಆಟೋ ಡೆಲಿವರಿ ಅಂತ. ಅದಕ್ಕೆ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ಕಿಂದ ನಮ್ಗೆ ಕಾಲ್ಗಳು ಬಂದು, ಮೆಸೇಜ್ ಬಂದು, ಯಾವ ಥರ ಆರ್ಡ್ರಸ್ಸು, ID ರಿಜಿಸ್ಟ್ರೇಷನ್ ಯಾವ ಥರ ಸರ್, ಆರ್ಡ್ರ್ಗಳು ಯಾವ ಥರ, ಫಿಕ್ಸ್ಡ್ ಆರ್ಡ್ರ್ ಯಾವ ಥರ ಬರುತ್ತೆ, ಕಿಲೋಮೀಟ್ರಿಗೆ ಏನು ರೇಟು, ಯಾವ ಥರ ಆರ್ಡ್ರ್ಗಳು ನಾವು ಯಾವ ಥರ ತೊಗೊಳ್ಳೋದು, ಪ್ರತಿ ಡಿಸ್ಟಿಕ್ಕಿಂದನೂ ನಮಗೆ ಕಾಲ್ ಮೇಲೆ ಕಾಲು, ಮೆಸೇಜು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜು, ವಾಟ್ಸಪ್ಪಲ್ಲಿ ಮೆಸೇಜು, ಯಾವ ಥರ ಡ್ಯೂಟಿನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ಹೇಗೆ ಇದು ಯಾವ ಥರ ವರ್ಕ್ ಆಗುತ್ತೆ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ನಿಮಗೆ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಯಾವ ಥರ ಆರ್ಡ್ರ್ಗಳು ಬರುತ್ತೆ, ID ಕ್ರಿಯೇಷನ್ ಯಾವ ಥರ ಮಾಡ್ಕೊಳ್ಳೋದು, ಮತ್ತು ಯಾವ ಥರ ಡ್ಯೂಟಿ ಇರುತ್ತೆ, ಯಾವ ಥರ ಫಿಕ್ಸ್ಡ್ ಆರ್ಡ್ರ್ಗಳನ್ನ ತೊಗೊಳ್ಳೋದು, ಮತ್ತು ಬರೀ ಬೆಂಗಳೂರಲ್ಲಿ ಅಷ್ಟೇ ಇದ್ದಾನೆ, ಆಲ್ ಓವರು ಕರ್ನಾಟಕ ಇದ್ದಾನೆ, ಪ್ರತಿ ಡಿಸ್ಟಿಕಲ್ಲೂ ವರ್ಕ್ ಆಗುತ್ತಾ, ಯಾವ ಥರ ವರ್ಕ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಡೀಟೇಲ್ಸ್ನ ಹೇಳೋಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ನ ಯಾಕೆ ತಂದಿದ್ದಾರೆ ಅಂತ ನಿಮಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಆಟೋಗಳಿದ್ದಾವೆ. ಅದೇ ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಆಟೋ ಓಡಿಸ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳಿಂದ ಹಿಡಿದು ಹಾಸ್ಪಿಟಲ್ಗಳ ಮುಂದೆ, ರೈಲ್ವೆ ಸ್ಟೇಷನ್ ಮುಂದೆ, ಬಸ್ ಸ್ಟಾಪ್ಗಳ ಮುಂದೆ ಸಾಲಲ್ಲಿ ನಿಂತಿರ್ತವೆ. ನಮ್ಮ ಬೆಂಗಳೂರಲ್ಲಾದರೆ ಆಟೋ ಡ್ರೈವರ್ಸ್ಗೆ ರ್ಯಾಪಿಡೋ, ಓಲಾ, ಊಬರ್, ಪೋರ್ಟರ್ ಈ ಥರ ಆ್ಯಪ್ಗಳಿದ್ದಾವೆ. ಬಟ್ ಬೇರೆ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಆನ್ಲೈನ್ ಅಪ್ಲಿಕೇಶನ್ಗಳಿಲ್ಲ ಮತ್ತು ಅವ್ರಿಗೆ ಆರ್ಡ್ರ್ಗಳಿಲ್ಲ. ಆಟೋಗಳ ಸಂಖ್ಯೆ ಹೆಚ್ಚಾದಂತೆ ಅವ್ರಿಗೂ ಕೂಡ ಕಸ್ಟಮರ್ ಕಡಿಮೆ ಆಗ್ತಾರೆ. ಹಾಗಾಗಿ ಅದಕ್ಕಂತಾನೆ ಫಿಕ್ಸ್ಡ್ ಆರ್ಡ್ರ್ ಕಾನ್ಸೆಪ್ಟ್ನ ಮಾಡ್ತಾರೆ. ಅದು ಯಾವ ಥರ ವರ್ಕೌಟ್ ಆಗುತ್ತೆ ನೋಡ್ಕೋತಾ ಹೋಗೋಣ. ಆರ್ಡ್ರ್ಗಳು ಯಾವ ಥರ, ಫಿಕ್ಸ್ಡ್ ಆರ್ಡ್ರ್ ಯಾವ ಥರ, ರೆಗ್ಯುಲರ್ ಆರ್ಡ್ರ್ ಯಾವ ಥರ, ಹೇಗೆ ಸಿಗುತ್ತೆ, ಯಾವ ಥರ ಸಿಗುತ್ತೆ, ಯಾವ ಥರ ಮಂತ್ಲಿ 30,000 40,000 ಅರ್ನ್ ಮಾಡ್ಕೋಬೋದು, ಹೇಗಿದೆಯಲ್ಲ ಸಾಧ್ಯ. ಅದಕ್ಕೋಸ್ಕರನೇ ರೆಗ್ಯುಲರ್ ಐಟಮ್ಸ್, ದಿನನಿತ್ಯ ನಾವೇನು ಉಪಯೋಗಿಸ್ತೀವೋ ಅದು ಸರ್ಕ್ಯುಲೇಷನ್ ಆಗ್ತಾನೆ ಇರುತ್ತೆ. ಅದ್ರ ಮೇಲ್ಗಡೆ ಕಂಪ್ನಿ ಏನು ಮಾಡಿದೆ, ಒಂದು ಟ್ರೈಯಾಂಗಲ್ ಮಾಡೆಲಲ್ಲಿ ಆಟೋದವ್ರಿಗೆ, ಕಾಮನ್ ಪೀಪಲ್ಗೆ, ಜನರಲ್ ಸ್ಟೋರ್ದವ್ರಿಗೆ ಏನು ಮಾಡಿದೆ, ಒಂದು ಟ್ರೈಯಾಂಗಲ್ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಂಡಿದೆ. ಕೆಲವೊಂದು ಡಿಸ್ಟಿಕ್ಕಲ್ಲಿ ಆನ್ಲೈನ್ ಡೆಲಿವರಿ ವರ್ಕೌಟ್ ಆಗಲ್ಲ. ಹಾಗಾಗಿ ಸಿಂಪಲ್, ಇವಾಗ ಆರ್ಡ್ರ್ಗಳು ಯಾವ ಥರ ಜನ್ರೇಟ್ ಆಗುತ್ತೆ, ಯಾವ ಥರ ಫಿಕ್ಸ್ಡ್ ಆರ್ಡ್ರ್ ಬರುತ್ತೆ. ಪ್ರತಿ ಡಿಸ್ಟಿಕ್ಕಲ್ಲೂ ಕಂಪ್ನಿ ಏನು ಮಾಡುತ್ತೆ ಅಂತಂದರೆ, ನಿಮ್ಮ ಊರಲ್ಲಿರೋ ಜನರಲ್ ಸ್ಟೋರ್ನ ಟೈಅಪ್ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ ದಾವಣಗೆರೆ ಅಂತ ಅಂದ್ಕೊಳ್ಳೋಣ. ದಾವಣಗೆರೆಯಲ್ಲಿ ಏನು ಮಾಡುತ್ತೆ, ದಾವಣಗೆರೆಯಲ್ಲಿರೋ ಜನರಲ್ ಸ್ಟೋರ್ನ ಟೈಪ್ ಮಾಡ್ಕೊಳ್ಳುತ್ತೆ ಮತ್ತು ಹೋಲ್ಸೇಲ್ ಶಾಪ್ಗಳನ್ನ ಟೈಪ್ ಮಾಡ್ಕೊಂಡಿರುತ್ತೆ. ನೀವೇನು ಮಾಡಬೇಕು ಅಂತ ಅಂದರೆ, ಆಟೋ ಡ್ರೈವರ್ಸ್ ಜನರಲ್ ಸ್ಟೋರಿಗೆ ಬರೋ ಆರ್ಡ್ರ್ಗಳನ್ನ ಕಂಪ್ನಿ ನಿಮಗೆ ಅಸೈನ್ ಮಾಡುತ್ತೆ. ಹೇಗೆ ಅಸೈನ್ ಮಾಡುತ್ತೆ, ಯಾವುದಾದ್ರೂ ಕಸ್ಟಮರ್ಸ್ ನಮ್ಮ ವೆಬ್ಸೈಟಿಂದ ಅಥವಾ ನಮ್ಮಲ್ಲಿ ಟೈಅಪ್ ಆಗಿರೋ ಶಾಪಿಂದ ಬೈ ಮಾಡಿದರು ಅಂತ ಅಂದರೆ, ಕಸ್ಟಮರ್ಸ್ಗೆ 1500ವರೆಗೂ ಅವ್ರಿಗೆ ಫ್ರೀ ಐಟಮ್ಸ್ಗಳು ಸಿಗ್ತವೆ. ಅವ್ರಿಗೆ ಕಂಪಲ್ಸರಿ ಹೋಮ್ ಡೆಲಿವರಿನೇ ಇರುತ್ತೆ. ಆ ಆರ್ಡ್ರನ್ನ ನಾವೇನು ಮಾಡ್ತೀವಿ, ಆ ದಾವಣಗೆರೆ ಸರೌಂಡಿಂಗಲ್ಲಿ ಆ ಏರಿಯಾದಲ್ಲಿ ಯಾವ ಆಟೋ ಡ್ರೈವರ್ಸ್ ಇರ್ತಾರಲ್ಲ ಅವ್ರಿಗೆ ನಾವು ಅಸೈನ್ ಮಾಡ್ತೀವಿ. ಜಸ್ಟ್ ಅವ್ರು ಏನು ಮಾಡಬೇಕು, ಜನರಲ್ ಸ್ಟೋರ್ದವನು ಅದು ಆರ್ಡ್ರನ್ನ ಪ್ಯಾಕ್ ಮಾಡಿ ಇಟ್ಟಿರ್ತಾನೆ. ಜನರಲ್ ಸ್ಟೋರಿಗೆ ಹೋಗಬೇಕು, ಆರ್ಡ್ರನ್ನ ಪಿಕಪ್ ಮಾಡಬೇಕು, ಕಸ್ಟಮರ್ ಪ್ಲೇಸಿಗೆ ಡ್ರಾಪ್ ಮಾಡಬೇಕು. ಇದು ಒಂದು ಆರ್ಡ್ರ್ ನೀವು ಕಸ್ಟಮರ್ಗೆ ಒನ್ಸ್ ಸೆಟ್ಲ್ ಮಾಡಿದ್ರಿ ಅಂತ ಅಂದರೆ, ಅದು 1 ಇಯರ್ವರೆಗೂ ಆ ಕಸ್ಟಮರ್ಗೆ ನೀವೇ ಸರ್ವಿಸ್ ಕೊಡಬೇಕು. ಯಾಕಂತಂದರೆ ಕಿರಾಣಿ ಐಟಮ್ಸ್ನ ಕಸ್ಟಮರ್ಸು ಡೈಲಿ ತೊಗೊಳ್ಳೋಲ್ಲ. ಒಂದು ಮಂತಿಗೆ ಒಂದು ಮನೆಗೆ ಏನು ಬೇಕೋ ದಿನಸಿ ಸಾಮಗ್ರಿಗಳನ್ನ ಒಂದೇ ಸಲ ತೊಗೊಂಡ್ಬಿಡ್ತಾರೆ. ಆ ಥರ ಕಸ್ಟಮರ್ಸು ಮಂತ್ಲಿ ಏನಂತಂದರೆ ನಿಮಗೆ ಬರ್ತಾರೆ. ಆ ಕಸ್ಟಮರ್ಗೆ 1 ಇಯರ್ವರೆಗೂ ನೀವೇ ಕೊಡಬೇಕು. ಒನ್ಸ್ ರೆಗ್ಯುಲರ್ ಆಯಿತು ಅಂತಂದರೆ ಆ ಕಸ್ಟಮರ್ ನಿಮಗೆ ಫಿಕ್ಸ್ ಆಗ್ತಾರೆ. ಅದೇ ಥರ ಜನರಲ್ ಸ್ಟೋರ್ನವ್ರಿಗೂ ಅಷ್ಟೇ ಸೇಮ್. ಕಸ್ಟಮರ್ ಒಂದ್ಸಲಿ ಪರ್ಚೇಸ್ ಮಾಡಿದರು ಅಂತ ಅಂದರೆ ನೆಕ್ಸ್ಟ್ ಮಂತ್ ಸೇಮ್ ಐಟಮ್ಸ್ ವೆಬ್ಸೈಟಲ್ಲಿ ಅದೇ ಥರ ಇರುತ್ತೆ. ಈ ಥರ ನಿಮಗೇನಂತಂದರೆ ಸ್ಟಾರ್ಟಿಂಗಲ್ಲಿ ಕಡಿಮೆ ಇರುತ್ತೆ. ಯಾಕಂದರೆ ಕಂಪ್ನಿ ಕೂಡ ಇವಾಗ ಟೈಅಪ್ ಮಾಡ್ಕೋತಾ ಹೋಗ್ತಾ ಇದೆ. ಎಲ್ಲ ಕಡೆ ಎಲ್ಲ ಶಾಪ್ಗಳನ್ನ ಇವಾಗ ಟೈಅಪ್ ಮಾಡ್ಕೋತಾ ಇದ್ದಾರೆ. ಮತ್ತು ಕಸ್ಟಮರ್ಸು ಇವಾಗ ಬರ್ತಾ ಇದ್ದಾರೆ, ಇವಾಗ ಬೈ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಡಿಸ್ಟಿಕ್ಕಲ್ಲೂ ಇವಾಗ ಪ್ರೊಸೆಸ್ ನಡೀತಾ ಇದೆ. ಆರ್ಡ್ರ್ಗಳು ಸಿಗ್ತಾ ಹೋಗುತ್ತೆ. ನಮ್ಮಲ್ಲಿ ಯಾರು ಆಟೋ ಡ್ರೈವರ್ಸ್ ರಿಜಿಸ್ಟರ್ ಇರ್ತಾರಲ್ಲ ಅವ್ರಿಗೇನಂತಂದರೆ ಆರ್ಡ್ರ್ಗಳನ್ನ ಫಿಕ್ಸ್ ಮಾಡ್ತಾ ಹೋಗ್ತೀವಿ. ಒಂದು ಲೈನಲ್ಲಿ ಹೇಳಬೇಕು ಅಂತ ಅಂದರೆ, ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಒಂದು ಲೈನಲ್ಲಿ. ಈಗ ದಾವಣಗೆರೆಯಲ್ಲಿ ಒಬ್ಬ ಕಸ್ಟಮರು ಮನೆಯಲ್ಲಿ ಕೂತ್ಕೊಂಡು ಅವನಿಗೆ ಆ ತಿಂಗಳಿಗೆ ಬೇಕಾಗಿರೋ ದಿನಸಿ ಸಾಮಗ್ರಿಗಳನ್ನ ಚೀಟಿಲಿ ಬರೆದು ಜಸ್ಟ್ ನಮ್ಮ ವಾಟ್ಸಪ್ ಗ್ರೂಪಿಗೆ ಸೆಂಡ್ ಮಾಡ್ತಾನೆ. ಅದನ್ನು ನಾವೇನು ಮಾಡ್ತೀವಿ, ನಮ್ಮಲ್ಲಿ ಟೈಅಪ್ ಆಗಿರೋ ಶಾಪ್ಗೆ ಏನು ಮಾಡ್ತೀವಿ, ಫಾರ್ವರ್ಡ್ ಮಾಡ್ತೀವಿ. ಅದನ್ನೇನು ಮಾಡ್ತಾರೆ, ಅವರು ಪ್ಯಾಕ್ ಮಾಡಿಬಿಟ್ಟು ನಮಗೆ ಹೇಳ್ತಾರೆ ಪ್ಯಾಕ್ ಆಗಿದೆ ಅಂತ. ಅದನ್ನು ಆ ಥರ ಆರ್ಡ್ರ್ಗಳನ್ನ ನಾವೇನು ಮಾಡ್ತೀವಿ, ಆ ದಾವಣಗೆರೆಯಲ್ಲಿ ಆ ಏರಿಯಾ ಸರೌಂಡಿಗೆ ಯಾವ ಆಟೋ ಡ್ರೈವರ್ಸ್ ಇರ್ತಾರಲ್ಲ ಅವರಿಗೆ ಆರ್ಡ್ರನ್ನ ನಾವು ಅಸೈನ್ ಮಾಡ್ತೀವಿ. ಆವಾಗ ಆಟೋ ಡ್ರೈವರ್ಸ್ ಏನು ಮಾಡಬೇಕು, ಜಸ್ಟ್ ಶಾಪಿಗೆ ಹೋಗಬೇಕು, ಪ್ಯಾಕ್ ಮಾಡಿಟ್ಟಿರೋ ಐಟಮ್ಸ್ನ ಕಲೆಕ್ಟ್ ಮಾಡಬೇಕು, ಕಸ್ಟಮರ್ಗೆ ರೀಚ್ ಔಟ್ ಮಾಡಿಸ್ಬೇಕು. ಇದರಿಂದ ಆಟೋ ಡ್ರೈವರ್ಸ್ಗೂ ರೆಗ್ಯುಲರ್ ಆರ್ಡರ್ ಆಗುತ್ತೆ, ಜನರಲ್ ಸ್ಟೋರ್ದವ್ರಿಗೂ ರೆಗ್ಯುಲರ್ ಆರ್ಡರ್ ಇರುತ್ತೆ. ಅದೇ ಥರ ಕಸ್ಟಮರ್ಗೂ 1500 ರೂಪಾಯಿ ಐಟಮ್ಸ್ನ ಫ್ರೀಯಾಗಿ ಸಿಗುತ್ತೆ. ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇರಲಿ, ಯಾವುದೇ ತಾಲೂಕಲ್ಲಿ ಇರಲಿ, ನಮ್ಮ ವೆಬ್ಸೈಟಿಂದ ಐಟಮ್ಸ್ನ ಪರ್ಚೇಸ್ ಮಾಡ್ದೆ ಅಂತ ಅಂದರೆ
ಆ ಐಟಮ್ಸು ಅಲ್ಲಿ ಸರೌಂಡಿಂಗ್ ಇರೋ ಶಾಪ್ಗಳಿಂದನೇ ಏನು ಮಾಡುತ್ತೆ, ಡಿಸ್ಪ್ಯಾಚ್ ಆಗುತ್ತೆ. ಒಬ್ಬ ಕಸ್ಟಮರು ನಮ್ಮ ವೆಬ್ಸೈಟಿಂದ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾನೆ. ಅದನ್ನು ನಾವೇನು ಮಾಡ್ತೀವಿ, ನಮ್ಮಲ್ಲಿ ಟೈಪ್ ಆಗಿರೋ ಶಾಪ್ಗಳಿಗೆ ಕಳಿಸ್ಕೊಡ್ತೀವಿ. ಅಲ್ಲೇನು ಮಾಡ್ತಾರೆ, ಅದನ್ನು ಅವರು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ. ಆಟೋದವ್ರಿಗೆ ಏನು ಮಾಡ್ತೀವಿ, ಪ್ಯಾಕ್ ಮಾಡಿದ್ದಾದ್ಬಿಟ್ಲೆ ಅದನ್ನು ಅಸೈನ್ ಮಾಡ್ತೀವಿ ಆರ್ಡ್ರನ್ನ. ಆಟೋದವ್ರು ಹೋಗ್ತಾರೆ, ಶಾಪ್ಗಿಂದ ಆರ್ಡ್ರನ್ನ ಪಿಕಪ್ ಮಾಡ್ತಾರೆ, ಕಸ್ಟಮರ್ಗೆ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದ್ದಾದಮೇಲೆ ಇಮಿಡಿಯೇಟ್ ಪೇಮೆಂಟ್ ಆಗುತ್ತೆ. 1 to 5 ಕಿಲೋಮೀಟ್ರ್ ಇತ್ತು ಅಂತ ಅಂದರೆ 150 ರೂಪೀಸ್ ಅದು ಕಂಪ್ನಿನೇ ಪೇ ಮಾಡುತ್ತೆ. ಇವಾಗ ಜನರಲ್ ಸ್ಟೋರ್ ಅಷ್ಟೇ ಪಿಕಪ್ ಮಾಡಬೇಕು ಅಂತ ಕೇಳ್ತೀರಾ? ಹೌದು, ಜನರಲ್ ಸ್ಟೋರ್ ಐಟಮ್ಸ್ಗಳು ಮಾತ್ರ, ದಿನಸಿ ಸಾಮಗ್ರಿಗಳು ಮಾತ್ರ. ಯಾಕಂದರೆ ಪ್ರತಿ ತಿಂಗಳು ದಿನಸಿ ಸಾಮಗ್ರಿಗಳು ಮಾತ್ರ ರೆಗ್ಯುಲರಾಗಿ ಕಸ್ಟಮರ್ ಯೂಸ್ ಮಾಡೋದು ಮತ್ತು ಆರ್ಡ್ರ್ ಮಾಡೋದು. ಅದು ಬಿಟ್ಟು ಬೇರೆ ಆರ್ಡ್ರ್ಗಳು ಬಂತು ಅಂತಂದರೆ ನಿಮಗೆ ನಾವು ವೆಬ್ಸೈಟಲ್ಲೇ ನಿಮ್ಮ ನಂಬರ್ ಹಾಕಿರ್ತೀವಿ. ಅದು ಕಸ್ಟಮರ್ಗೆ ಎಲ್ರಿಗೂ ಶೋ ಆಗ್ತಾ ಇರುತ್ತೆ. ನಿಮ್ಮ ಸರೌಂಡಿಂಗ್, ನಿಮ್ಮ ನಿಯರ್ ಬೈ ಆ ಕಸ್ಟಮರ್ ಇದ್ದರು ಅಂತ ಅಂದರೆ ನಮ್ಮ ವೆಬ್ಸೈಟ್ ಮುಖಾಂತರ ನಿಮಗೆ ಏನು ಮಾಡ್ತಾರೆ, ಕಾಲ್ ಮಾಡ್ತಾರೆ ಡೈರೆಕ್ಟಾಗಿ. ಆ ಥರ ನಿಮ್ಗೆ ಏನಂತಂದರೆ ಆರ್ಡ್ರ್ಗಳು ಬರುತ್ತೆ. ಅದಕ್ಕೆ ರೇಟ್ ಎಲ್ಲ ನೀವೇ ಫಿಕ್ಸ್ ಮಾಡ್ಕೋಬೇಕು. ನಮ್ಮ ಕಡೆಯಿಂದ ಇರೋ ಆರ್ಡ್ರ್ಗಳು 1 ಕಿಲೋಮೀಟ್ರಿಂದ 5 ಕಿಲೋಮೀಟ್ರ್ವರೆಗೂ ಯಾವುದೇ ಆರ್ಡ್ರ್ ಬಂದರೂ ನಿಮಗೆ 150 ರೂಪಾಯಿ ಫಿಕ್ಸ್ಡ್ ಆರ್ಡ್ರ್ ಇರುತ್ತೆ. ಅದು ನಿಮಗೆ ಕಂಪ್ನಿನೂ ಪೇ ಮಾಡ್ಬೋದು, ಇಲ್ಲ ಅಂತಂದರೆ ಅಲ್ಲಿ ಕಸ್ಟಮರೇ ನಿಮಗೆ ಪೇಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು, 5ರಿಂದ 10 ಕಿಲೋಮೀಟ್ರ್ ಇತ್ತು ಅಂತಂದರೆ 350 ರೂಪೀಸ್ ಫಿಕ್ಸ್ಡ್ ಇರುತ್ತೆ. ಅದು 6 ಕಿಲೋಮೀಟ್ರ್ ಇದ್ದರೂ ನಿಮಗೆ 350 ರೂಪಾಯಿ ಇರುತ್ತೆ, 7 ಕಿಲೋಮೀಟ್ರ್ ಇದ್ದರೂ 350 ರೂಪಾಯಿ ಇರುತ್ತೆ, 10 ಕಿಲೋಮೀಟ್ರ್ ಇದ್ದರೂ 350 ರೂಪಾಯಿ ಇರುತ್ತೆ. ರೇಟಲ್ಲಿ ಯಾವುದೇ ರೀತಿ ವೇರಿಯೇಷನ್ಸ್ ಇರಲ್ಲ. ನಿಮಗೀಗ ನಿಮ್ಮ ಸರೌಂಡಿಂಗ್ ಏರಿಯಾದಲ್ಲಿ 1 ಕಿಲೋಮೀಟ್ರ್ ಆರ್ಡ್ರ್ ಬಂತು ಅಂತಂದರೆ ಅದನ್ನು ನಾವು ನಿಮ್ಗೆ ಅಸೈನ್ ಮಾಡ್ತೀವಿ. ಆ 1 ಕಿಲೋಮೀಟ್ರ್ ಇದ್ರೂ ನಿಮ್ಗೆ ಏನಂತಂದರೆ 150 ರೂಪಾಯಿನೇ ಇರುತ್ತೆ. ಹೌದು ಸರ್, ಕಿಲೋಮೀಟ್ರಿಗೆಲ್ಲ ಯಾವ ಥರ ವರ್ಕೌಟ್ ಆಗುತ್ತೆ? 1 ಕಿಲೋಮೀಟ್ರಿಂದ 5 ಕಿಲೋಮೀಟ್ರಿಗೆ 150 ರೂಪೀಸ್ ಅದು ಫಿಕ್ಸ್ಡ್ ಇರುತ್ತೆ. ಆ್ಯಂಡ್ 5 ಕಿಲೋಮೀಟ್ರಿಂದ 10 ಕಿಲೋಮೀಟ್ರಿಗೆ 350 ರೂಪೀಸ್ ಅದು ಫಿಕ್ಸ್ಡ್ ಇರುತ್ತೆ. 10 ಕಿಲೋಮೀಟ್ರ್ ಮೇಲ್ಗಡೆ ಏನಾದರೂ ಆರ್ಡ್ರ್ ಬಂತು ಅಂತ ಅಂದರೆ ಅದು ನೀವೇ ರೇಟ್ ಮಾತಾಡ್ಕೋಬೇಕು. ಅದು ಕಂಪ್ನಿ ಮಾತಾಡ್ಕೊಳ್ಳಲ್ಲ. ಕಂಪ್ನಿ ಕಡೆಯಿಂದ ಏನಂತಂದರೆ 10 ಕಿಲೋಮೀಟ್ರ್ ಮಟ್ಟ ಮಾತ್ರ ಇರುತ್ತೆ. ಮತ್ತು ನಿಮಗೆ ಅಸೈನ್ ಆಗೋ ಆರ್ಡ್ರ್ಗಳು ಏನಂತಂದರೆ ನಿಮ್ಮ ಸರೌಂಡಿಂಗ್, ನಿಮ್ಮ ಏರಿಯಾ ಸರೌಂಡಿಂಗ್ ಇದ್ದರೆ ಮಾತ್ರ ಅದು ನಿಮ್ಗೆ ಅಸೈನ್ ಆಗಿರುತ್ತೆ. ನಿಮ್ಗೆ ಅಲ್ಲಿ ಏನಾಗಿರ್ಬೇಕು, ನಿಯರ್ ಇರಬೇಕು. ಅವಾಗ ನಿಮಗೊಂದು ಬೆನಿಫಿಟ್ ಆಗುತ್ತೆ. ಹಾಗಾಗಿ 1 to 5 ಕಿಲೋಮೀಟ್ರ್ ಇದ್ದರೆ 150 ರೂಪೀಸು, 5 to 10 ಕಿಲೋಮೀಟರ್ಸ್ ಇತ್ತು ಅಂತಂದರೆ 350 ರೂಪೀಸು. ಸರ್, ಇವಾಗ ಫಿಕ್ಸ್ಡ್ ಆರ್ಡ್ರ್ ಅಂತ ಹೇಳಿದ್ರಿ, 1 ಇಯರ್ವರೆಗೂ ಫಿಕ್ಸ್ಡ್ ಆರ್ಡ್ರ್ ಅಂತ ಹೇಳಿದಿರಿ. ಈಗ ನಾನು ನೆಕ್ಸ್ಟ್ ಮಂತಲ್ಲಿ ನನಗೇನೋ ಹುಷಾರಿಲ್ಲ, ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಯಾವ ಥರ ಸರ್? ಇದನ್ನು ನೀವೇ ಏನು ಮಾಡ್ಕೋಬೋದು ಅಂತಂದರೆ ಚೇಂಜಸ್ ಮಾಡ್ಕೋಬೋದು. ಈಗ ನಮಗೆ ಈ ಆರ್ಡ್ರ್ ಬೇಡ ಅಂತಂದರೆ, ಇಲ್ಲ ಸರ್ ನನಗೆ ಹುಷಾರಿಲ್ಲ, ನಾನು ಹೋಗೋಕ್ಕಾಗ್ತಿಲ್ಲ. ಇಲ್ಲ ಸರ್, ಇಲ್ಲ ನನಗೆ ಈ ಆರ್ಡ್ರ್ಗಳು ಇವತ್ತು ಹೋಗೋಕ್ಕಾಗ್ತಿಲ್ಲ, ನನಗೆ ಹುಷಾರಿಲ್ಲ ಅಂತಂದರೆ ನಿಮಗೆ ಗೊತ್ತಿರೋ ಆಟೋ ಡ್ರೈವರ್ಸ್ಗೆ ನೀವೇನು ಮಾಡ್ಬೋದು, ಅದನ್ನ ಅಸೈನ್ ಮಾಡ್ಬೋದು. ಆ ಮಂತಿಗೆ ಮಾತ್ರ ನೀವೇನು ಮಾಡ್ಬೋದು, ಆ ಆಟೋ ಡ್ರೈವರ್ಸ್ಗೆ ಅಸೈನ್ ಮಾಡ್ಬೋದು. ಅವ್ರು ಏನು ಮಾಡ್ತಾರೆ, ಆರ್ಡ್ರ್ಗಳನ್ನ ಕಸ್ಟಮರ್ ಪ್ಲೇಸಿಗೆ ರೀಚ್ ಔಟ್ ಮಾಡಿಸ್ತಾರೆ. ಆ ಅಮೌಂಟ್ನ ಆ ಆಟೋ ಡ್ರೈವರ್ಗಳು ತೊಗೋತಾರೆ. ಸರ್, ಈಗ ಫಿಕ್ಸ್ಡ್ ಆರ್ಡ್ರ್ ಅಂತ ಹೇಳಿದ್ರಲ್ಲ, ಡೈಲಿ ಎಷ್ಟು ಆರ್ಡ್ರ್ಗಳಿರುತ್ತೆ ಸರ್? ಡೈಲಿ ಎಷ್ಟು ಆರ್ಡ್ರ್ ಮಾಡ್ಕೋಬೋದು ನಾವು? ಮಾರ್ನಿಂಗ್ ಮಾಡಬೇಕಾ, ನೈಟ್ ಮಾಡಬೇಕಾ, ಯಾವ ಥರ ಇರುತ್ತೆ ಸರ್? ಯಾವ ಥರ ಆರ್ಡ್ರ್ಗಳು ಬರುತ್ತೆ? ಕಂಪ್ನಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇವಾಗ ಎಲ್ಲ ಕಡೆ ರಿಜಿಸ್ಟ್ರೇಷನ್ಗಳು ಆಗ್ತಾ ಇದ್ದಾವೆ. ಕಸ್ಟಮರ್ ಕೂಡ ಆನ್ಲೈನಲ್ಲಿ ಬೈ ಮಾಡ್ತಾ ಇದ್ದಾರೆ, ನಮ್ಮ ವೆಬ್ಸೈಟಿಂದ ಬೈ ಮಾಡ್ತಾ ಇದ್ದಾರೆ. ಎಲ್ಲ ಡಿಸ್ಟಿಕಲ್ಲೂ ಏನಂತಂದರೆ ಒಬ್ಬೊಬ್ಬರನ್ನೇ ಅಸೈನ್ ಮಾಡ್ತಾ ಇದ್ದೀವಿ. ಇವಾಗ ಸ್ಟಾರ್ಟಿಂಗಲ್ಲಿ ನಿಮಗೆ ಕಡಿಮೆ ಆಗ್ಬೋದು, ಬಟ್ ನಿಮಗೆ ಹೋಗ್ತಾ ಏನಾಗುತ್ತೆ ಅಂತಂದರೆ ಡೈಲಿ 8ರಿಂದ 10 ಆರ್ಡ್ರ್ ಫಿಕ್ಸ್ ಇರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ 10 ಆರ್ಡ್ರ್ ನಿಮಗೆ ಫಿಕ್ಸ್ ಆಯಿತು ಅಂತಂದರೆ ನಿಮಗೆ ಓವರಾಲ್ 1 ಮಂತಿಗೆ ಏನು ಅಂತಂದ್ರೆ 100ರಿಂದ 150 ಆರ್ಡ್ರ್ ಕನ್ಫರ್ಮ್ ಆಗ್ತವೆ. ಆರ್ಡ್ರ್ಗಳು ಕನ್ಫರ್ಮ್ ಆದರೆ ನಿಮಗೆ ಮಂತ್ಲಿ 30,000 to 40,000 ಈಸಿಯಾಗಿ ಅರ್ನ್ ಮಾಡ್ಕೋಬೋದು. ಇವಾಗ ಕಂಪ್ನಿ ಕಡೆಯಿಂದ ನಿಮಗೆ ಡೈಲಿ 8 ಆರ್ಡ್ರ್ ಅಂತ ನಾವು ಫಿಕ್ಸ್ ಮಾಡಿದ್ರು ನಿಮಗೆ ಮಂತ್ಲಿ 25 ಡೇಸ್ ನೀವು ವರ್ಕಿಂಗ್ ಮಾಡ್ತೀರಾ, 25 ದಿನ ನೀವು ವರ್ಕ್ ಮಾಡ್ತೀರಾ ಅಂತಂದ್ರೂ 25 ದಿನಕ್ಕೆ ನಿಮಗೆ ಒಂದು 250 ಆರ್ಡ್ರ್ಗಳು ಸಿಕ್ಕಂಗೆ ಆಗುತ್ತೆ. 250 ಆರ್ಡ್ರ್ ಅಂತಂದರೆ ನೀವು ಮಂತ್ಲಿ ಒಂದು 40,000 ಮಟ್ಟ, 37,500, 37,500, 40,000 ರೂಪಾಯಿ ನೀವು ಆರಾಮಾಗಿ ಅರ್ನ್ ಮಾಡ್ಕೋತೀರಾ. ಬಟ್ ಈಗ ಕಂಪ್ನಿ ಅದೇ ಪ್ರೊಸೆಸಿಂಗಲ್ಲಿದೆ. ಪ್ರತಿಯೊಬ್ಬ ಆಟೋ ಡ್ರೈವರ್ಸ್ಗೂ ಡೈಲಿ 8ರಿಂದ 10 ಆರ್ಡ್ರನ್ನ ಕನ್ಫರ್ಮ್ ಆಗಿ ಫಿಕ್ಸ್ ಮಾಡಬೇಕಂತಲೇ ವರ್ಕ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಸರೌಂಡಿಂಗಲ್ಲಿ ಯಾರಾದರೂ ಕಸ್ಟಮರ್ಸ್ ಆಗಲಿ, ನೀವೇ ಆಗಲಿ, ನಮ್ಮ ವೆಬ್ಸೈಟಿಂದನೇ ಬೈ ಮಾಡಿ, ಪ್ರಾಡಕ್ಟ್ಗಳನ್ನ ಬೈ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಬೈ ಮಾಡಲಿಕ್ಕೆ. ಆ ಆರ್ಡ್ರ್ಗಳ ಜೊತೆಗೆ ಕಂಪ್ನಿ ಕಡೆಯಿಂದ ಆರ್ಡ್ರ್ಗಳು ಫಿಕ್ಸ್ಡ್ ಆಗಿರ್ತವೆ. ಅವಾಗ ಏನಂತಂದರೆ ನಿಮ್ಗೆ ಯಾವುದೇ ರೀತಿ ಬೇರೆ ಆರ್ಡ್ರ್ಗಳನ್ನ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ರೆಗ್ಯುಲರ್ ಆರ್ಡ್ರ್ಗಳಿರ್ತವೆ, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಈ ಥರ ಇರುತ್ತೆ. ಆರ್ಡ್ರ್ಗಳೆಲ್ಲ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಾವು ಯಾವಾಗಿಂದ ವರ್ಕ್ ಮಾಡ್ಬೋದು, ನಮಗೆ ಯಾವಾಗ ಆರ್ಡ್ರ್ ಬರುತ್ತೆ? ಕರ್ನಾಟಕದ 31 ಡಿಸ್ಟಿಕಲ್ಲೂ ಏನಂತಂದರೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಟೋ ಡ್ರೈವರ್ಸ್ನ ಇವಾಗ ಟೈಪ್ ಮಾಡ್ಕೋತಾ ಇದ್ದೀವಿ. ಕಸ್ಟಮರ್ಸ್ ಕೂಡ ಬೈ ಮಾಡ್ತಾ ಇದ್ದಾರೆ. ಅದೇ ರೀತಿ ಜನರಲ್ ಸ್ಟೋರ್ದವರು ಟೈಪ್ ಆಗ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಕಡಿಮೆ ಇರ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ 2ರಿಂದ 3 ಆರ್ಡ್ರ್ ಬಂದರೂ ನೀವು ತೊಗೊಳ್ಳಿ.
ನೆಕ್ಸ್ಟು ಅಸೈನ್ ಆಗ್ತಾ ಆಗ್ತಾ ಏನಂತಂದರೆ ನೀವು ಫಿಕ್ಸ್ಡ್ ಆರ್ಡರ್ಗಳು ಬರ್ತಾ ಹೋಗುತ್ತೆ. ಕಂಪ್ನಿ ಕಡೆಯಿಂದ ಇರೋ ಇಂಟೆನ್ಷನ್ ಏನಂತಂದರೆ ಒಬ್ಬ ಆಟೋ ಡ್ರೈವರ್ಸ್ಗೆ ಮಿನಿಮಮ್ 10 ಆರ್ಡರ್ನ ಫಿಕ್ಸ್ ಮಾಡಬೇಕು ಅಂತ. ಯಾಕಂದರೆ ನಮಗಿರೋ ಪಾಪ್ಯುಲೇಷನಲ್ಲಿ ಒಂದು ಆಟೋ ಡ್ರೈವರ್ಸ್ಗೆ 500 600 ಕಸ್ಟಮರ್ಸ್ ಇದ್ರೂ ಕಡಿಮೆನೇ ಅಸೈನ್ ಮಾಡ್ಬೋದು. ಅಷ್ಟೊಂದು ಪಾಪ್ಯುಲೇಷನ್ ಇದೆ, ಮಾಡ್ಕೊಂಡು ಹೋಗ್ಬೋದು. ಬಟ್ ಟೈಮ್ ಹಿಡಿಯುತ್ತೆ ಅಂತ. ರ್ಯಾಪಿಡೋ, ಊಬರ್, ಓಲಾ ಬಂದ್ರೂ ಎಷ್ಟೋ ಆಟೋ ಡ್ರೈವರ್ಗೆ ಏನಂತಂದರೆ ಆರ್ಡರ್ಗಳು ಸಿಗ್ತಾ ಇಲ್ಲ, ಆರ್ಡರ್ಗಳು ಬೀಳ್ತಿಲ್ಲ ಅಂತ ಏನು ಮಾಡ್ತಿದ್ದಾರೆ ಅಂತಂದರೆ ಗೋಳಾಡ್ತಿದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಿಮ್ಗೆ ಆರ್ಡರ್ಗಳು ಬೀಳುತ್ತೆ, ಅಸೈನ್ ಆಗುತ್ತೆ. ಒನ್ಸ್ ಅಸೈನ್ ಆಯಿತು ಅಂತಂದರೆ ನೆಕ್ಸ್ಟ್ ಅದನ್ನೇನು ಮಾಡ್ಕೊಳ್ಳಿ ಅಂದರೆ ಕಂಟಿನ್ಯೂ ಮಾಡ್ಕೋತಾ ಹೋಗಿ. ನಿಮ್ಗೆ ಒಂದು 2 to 3 months ಆದರೂ ಬೇಕಾಗುತ್ತೆ. ಒಂದು 8ರಿಂದ 10 ಆರ್ಡರ್ನ ಫಿಕ್ಸ್ ಮಾಡಬೇಕು ಅಂದರೆ, ಡೈಲಿ 8ರಿಂದ 10 ಆರ್ಡರ್ನ ಫಿಕ್ಸ್ ಮಾಡಬೇಕು ಒಂದು 3 monthsವರೆಗೂ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಕೋಆಪ್ರೇಷನು ಬೇಕಾಗುತ್ತೆ. ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ನೀವೇ ಹೇಳಿ, ಯೂಸ್ ಮಾಡಿ, ಈ ಥರ ಇದೆ ಅಂತ ಹೇಳಿ. ಇವಾಗ ಐ ಡಿ ಯಾವ ಥರ ಮಾಡ್ಕೊಳ್ಳೋದು ಸರ್? ಐ ಡಿ ಕ್ರಿಯೇಟ್ ಮಾಡೋದಕ್ಕೆ ಏನಾದರೂ ಅಮೌಂಟ್ ಇದೆಯಾ ಸರ್? ಅಮೌಂಟ್ ಚಾರ್ಜಸ್ ಮಾಡ್ತೀರಾ? ಎಷ್ಟು ಅಮೌಂಟ್ ಇದೆ? ನಾವು ಅಮೌಂಟ್ ಪೇ ಮಾಡಬೇಕಾ? ಇಲ್ಲ. ಐ ಡಿ ಕ್ರಿಯೇಷನ್ಗೆ ಯಾವುದೇ ರೀತಿ ಅಮೌಂಟ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟಲ್ಲಿ ಐ ಡಿ ಕ್ರಿಯೇಷನ್ ಆಗುತ್ತೆ. ಜಸ್ಟ್ ಮೇಲ್ಗಡೆ ಕಾಣಿಸೋ ನಂಬರ್ಗೆ ಏನು ಮಾಡಿ ಅಂತ ಅಂದರೆ, ನೀವು ಜಸ್ಟ್ ಒಂದು ಡಾಕ್ಯುಮೆಂಟ್ಸ್ನ ಶೇರ್ ಮಾಡಿದ್ರೆ ಐ ಡಿ ಕ್ರಿಯೇಷನ್ ಮಾಡ್ತಾರೆ. ನೀವು ಕಾಲ್ ಮಾಡೋ ಅವಶ್ಯಕತೆಯೂ ಇರೋದಿಲ್ಲ. ಒನ್ಸ್ ಐ ಡಿ ಕ್ರಿಯೇಷನ್ ಕಂಪ್ಲೀಟ್ ಆದ ಕೂಡಲೇ ನಿಮ್ಗೆ ಮೇಲ್ ಐ ಡಿಗೆ ಮೆಸೇಜ್ ಬರುತ್ತೆ, ಐ ಡಿ ಕ್ರಿಯೇಟೆಡ್ ಅಂತ. ಆಮೇಲಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಆರ್ಡರ್ ಎಲ್ಲ ಅಸೈನ್ ಆಗ್ತಾ ಹೋಗುತ್ತೆ. ಐ ಡಿ ಕ್ರಿಯೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ಥರ ಪ್ರೊಸೆಸ್ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಆ ಥರ ಮಾಡಿ. ಐ ಡಿ ಕ್ರಿಯೇಷನ್ ಯಾವ ಥರ ಆಗುತ್ತೆ ಸರ್? ಐ ಡಿ ಕ್ರಿಯೇಷನ್ಗೆ ಯಾವ ಥರ ಸ್ಟೆಪ್ಸ್ ಇದೆ ಸರ್? ಐ ಡಿ ಕ್ರಿಯೇಷನ್ಗೆ ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಇದ್ದಾವೆ. ಫಸ್ಟ್ ಸ್ಟೆಪ್ಪು, ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರಲ್ಲಿ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿರೋ ಆ್ಯಪ್ನ ಸ್ಕ್ರೀನ್ಶಾಟ್ ತೊಗೊಂಡು ಜಸ್ಟ್ ಮೇಲ್ಗಡೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡೋದ್ರ ಜೊತೆಗೆ ನಿಮ್ಮ ನೇಮು, ಮೊಬೈಲ್ ನಂಬರು, ಇಮೇಲ್ ಐ ಡಿನ ಶೇರ್ ಮಾಡಿ. ಐ ಡಿ ಕ್ರಿಯೇಷನ್ ಆದಮೇಲೆ ನಿಮಗೆ ಎಕ್ಸೆಸ್ ಇರುತ್ತೆ. ಎಕ್ಸೆಸ್ ಸಿಕ್ಕ ಮೇಲೆ ನೀವು ಕಂಪ್ಲೀಟಾಗಿ ಆಟೋ ಫೋಟೋಸು, DL ಅದೆಲ್ಲ ಏನು ಮಾಡುತ್ತೆ, ನೀವೇ ಆ್ಯಪಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಅದು ನಿಮಗೆ ಫೋನ್ ಕಾಲಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಅಂತ. ಜಸ್ಟ್ ನಿಮ್ಮ ನೇಮು, ಇಮೇಲ್ ಐ ಡಿ, ಮೊಬೈಲ್ ನಂಬರು ವಾಟ್ಸಪ್ಗೆ ಶೇರ್ ಮಾಡಿ. ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ, ಪ್ರತಿಯೊಂದು ತಾಲೂಕಲ್ಲೂ ಸ್ಟಾರ್ಟ್ ಆಗಿದೆ, ಐ ಡಿ ಕ್ರಿಯೇಷನ್ ಸ್ಟಾರ್ಟ್ ಆಗಿದೆ. ಆದಷ್ಟು ನಿಮ್ಮ ಆಟೋ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಆಟೋದವ್ರಿಗೆ ಶೇರ್ ಮಾಡಿ, ನಿಮ್ಮ ಆಟೋ ಫ್ರೆಂಡ್ಸಿಗೆ ಶೇರ್ ಮಾಡಿ, ಫ್ಯಾಮಿಲಿಗೆ ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಬೇಗ ಬೇಗ ಐ ಡಿ ಕ್ರಿಯೇಷನ್ ಆದ್ಬಿಟ್ಲೆ ನೀವು ಗ್ರೂಪಿಗೆ ಜಾಯ್ನ್ ಆಗೋ ಅವಶ್ಯಕತೆ ಇರೋಲ್ಲ. ನಿಮ್ಗೆ ಐ ಡಿ ಕ್ರಿಯೇಟ್ ಆದ್ಬಿಟ್ಲೆ ಆ್ಯಪಲ್ಲೇ ಎಕ್ಸೆಸ್ ಇರುತ್ತೆ. ಅದ್ರಲ್ಲಿ ನಿಮ್ಗೆ ಒಂದ್ಸಲಿ ಗೈಡೆನ್ಸ್ ಇರುತ್ತೆ, ನಿಮ್ಗೆ ಕಾಲಲ್ಲೇ ಗೈಡೆನ್ಸ್ ಕೊಡ್ತಾರೆ. ಫಸ್ಟ್ ಐ ಡಿ ಕ್ರಿಯೇಟ್ ಆದಮೇಲೆ ನಿಮ್ಗೊಂದು ಕನ್ಫರ್ಮೇಷನ್ ಬರುತ್ತೆ. ಐ ಡಿ ಕನ್ಫರ್ಮೇಷನ್ ಆದ್ಬಿಟ್ಲೆ ನೀವು ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಮಾಡ್ತಾರೆ. ಐ ಡಿ ಕ್ರಿಯೇಷನ್ ಆದಮೇಲೆ ನಿಮ್ಗೆ ಆ್ಯಪಲ್ಲೇ ಫುಲ್ ಎಕ್ಸೆಸ್ ಇರುತ್ತೆ. ಅದ್ರ ಜೊತೆಗೆ ನೀವಿರೋ ಡಿಸ್ಟಿಕ್ಕು, ನೀವಿರೋ ತಾಲೂಕಿಗೆ ಗ್ರೂಪಿಗೆ ಏನು ಮಾಡ್ತಾರೆ, ಜಾಯ್ನ್ ಮಾಡ್ತಾರೆ. ಐ ಡಿ ಕ್ರಿಯೇಷನ್ ಆದಮೇಲೆ ಆ ಗ್ರೂಪಲ್ಲಿ ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ನಿಮ್ಗೆ ಅಸೈನ್ ಆಗಿರೋ ಆರ್ಡರ್ಗಳೆಲ್ಲ ನಿಮ್ಮ ಗ್ರೂಪಲ್ಲೇ ಅಸೈನ್ ಆಗಿರುತ್ತೆ. ಮತ್ತು ನಿಮ್ಮ ಪರ್ಸನಲ್ ವಾಟ್ಸಪ್ ನಂಬರ್ಗೂ ಆರ್ಡರ್ಗಳು ಬರ್ತಾ ಇರುತ್ತೆ. ಒನ್ಸ್ ಆರ್ಡರ್ಗಳು ಅಸೈನ್ ಆಯಿತು ಅಂತಂದರೆ ನಿಮ್ಗೆ ರೆಗ್ಯುಲರ್ ಆಗುತ್ತೆ, ಅದು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ಥರ ಪ್ರೊಸೆಸ್ ಇದೆ. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಬಂದ್ರೂ, ಏನೇ ಕನ್ಫ್ಯೂಷನ್ಸ್ ಇದ್ರೂ ನಾನು ಕ್ಲಾರಿಟಿ ಮಾಡಿದ್ದೀನಿ. ಇದಕ್ಕೂ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಕೆಳಗಡೆ ಕಾಣೋ ನಂಬರಿಗೆ ಜಸ್ಟ್ ಮೆಸೇಜ್ ಮಾಡಿ, ಏನು ಡೌಟ್ಸ್ ಇದೆ, ಏನು ಕ್ಲಾರಿಫಿಕೇಷನ್ ಆಗಬೇಕು ಅಂತ ಮೆಸೇಜ್ ಮಾಡಿ. ಕಂಪ್ನಿಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತಾರೆ. ನಮಸ್ಕಾರ. ಇದ್ರ ಜೊತೆಗೆ ಇನ್ನೊಂದು, ನೆಕ್ಸ್ಟ್ ಬರೋ ಅಪ್ಡೇಟ್ಸ್ ಎಲ್ಲ ನಮ್ಮ ಅಫಿಷಿಯಲ್ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಫಾಲೋ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಬರೋ ಅಪ್ಡೇಟ್ ಎಲ್ಲ ನಿಮ್ಗೆ ಏನಂತಂದ್ರೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಅವಾಗ ಏನಂತಂದ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ. ಧನ್ಯವಾದಗಳು.